ನಮಸ್ಕಾರ. ಈ ಹೊತ್ತು ಆಧುನಿಕ ಸಂಸ್ಕೃತಿಯಲ್ಲಿ ನಾವಿದ್ದೇವೆ. ಶಿಕ್ಷಣ, ವ್ಯಾಪಾರೀಕರಣ, ಈ ರೀತಿಯ ಅನೇಕ ಶಬ್ದಗಳು ನಮ್ಮ ಕಿವಿ ಮೇಲೆ ಬೀಳುತ್ತವೆ. ಈ ಶಿಕ್ಷಣದಲ್ಲಿ ಯಾವ ರೀತಿಯ ಸ್ಥಿತಿ ನಮ್ಮ ದೇಶದಲ್ಲಿ ಅಂದರೆ ಮೂಲ ಭಾರತದಲ್ಲಿತ್ತು, ಯಾವುದು ನಿಜವಾದ ಶಿಕ್ಷಣ, ಯಾವುದರಿಂದ ನಮ್ಮ ಅಭ್ಯುದಯ ಸಾಧ್ಯ ಇದೆ, ಆತ್ಮೋನ್ನತಿ ಸಾಧ್ಯ ಇದೆ, ಅದರ ಕುರಿತು ಒಂದು ಚಿಂತನೆ ಮಾಡೋಣ. ಮಹಾಭಾರತದ ಒಂದು ಸಣ್ಣ ಕಥಾನಕ. ಉಪಮನ್ಯು ಅಂತ ಒಬ್ಬ ವ್ಯಕ್ತಿ ಗುರುವನ್ನು ಆಶ್ರಯಿಸಿಕೊಂಡು ಬರ್ತಾನೆ. ಆಂಗೀರಸರ ಶಿಷ್ಯನಾಗಿ ಇರುವ ಹೊತ್ತಿಗೆ ಗುರುಕುಲಕ್ಕೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಸಮನಾಗಿ ಒಂದಿಷ್ಟು ಕೈಂಕರ್ಯವನ್ನು, ಕೆಲಸವನ್ನು ಕೊಡ್ತಾರೆ. ಆ ಕೆಲಸದಲ್ಲಿ ಏನು ಅಂತ ಕೇಳಿದರೆ ಗೋಪಾಲನೆ ಮಾಡು ಅಂತ ಆದೇಶ ಬರುತ್ತೆ. ಉಪಮನ್ಯು ಗೋವನ್ನು ಸಾಕ್ತಾ ಅವುಗಳನ್ನು ನೋಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾನೆ. ಬೆಳಗಿನಿಂದ ಸಾಯಂಕಾಲದವರೆಗೂ ಗೋವನ್ನು ಪಾಲನೆ ಮಾಡಿ ಪುನಃ ಗೋವು ಮರಳಿದಾಗ ತನಗೆ ಆಹಾರ ಏನು ಅಂತ ಗುರುಗಳು ಕೇಳ್ತಾ ಇಲ್ಲ. ನೀನು ಊಟ ಮಾಡಿದ್ಯಾ, ನೀನು ಸುಖವಾಗಿದ್ಯಾ, ಯಾವುದನ್ನೂ ಗುರುಗಳು ಕೇಳ್ತಾ ಇಲ್ಲ. ನಾನೇ ಪ್ರಶ್ನೆ ಮಾಡಿದರೆ ಅದು ಉದ್ಧಟತನ ಅಂತ ಆಗ್ತದೆ. ನೋಡಿ, ಪರೀಕ್ಷೆ ಸಹನಶೀಲತೆಯಿಂದ ಬರೋದು. ವಿದ್ಯಾರ್ಜನೆಗೆ ಬಹುಮುಖ್ಯವಾದದ್ದು ಏನು ಅಂತ ಕೇಳಿದರೆ ಸಹನಶಕ್ತಿ, ಆತ್ಮಬಲವನ್ನು ಉತ್ತೇಜನ ಮಾಡುವಂಥದ್ದು. ನಾವು ಈ ಕಾಲಕ್ಕೆ ಹೇಳಿದರೆ ಇದನ್ನು ಪಾರ್ಶಲಿಟಿ ಅಂತ ಹೇಳ್ತಿದ್ವಿ. ನನಗೆ ಊಟ ಹಾಕ್ತಿಲ್ಲ, ನನಗೆ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಟಾರ್ಚರ್ ಕೊಟ್ಟರು ಅಂತ. ವಾಸ್ತವಿಕವಾಗಿ ಏನು ಅಂತ ಕೇಳಿದರೆ ಸಹನಶಕ್ತಿಯನ್ನು ಬೆಳೆಸುವಾಗ ವಿದ್ಯೆಗೋಸ್ಕರ ತಾನು ಏನನ್ನು ತ್ಯಾಗ ಮಾಡುತ್ತೇನೆ ಅದು ಮುನ್ನೆಲೆಗೆ ಬರಬೇಕು. ವಿದ್ಯೆ ಹಸಿವು ಎಷ್ಟಿದೆ ಅನ್ನೋದು ಅರ್ಥ ಆಗಬೇಕು. ಹಾಗಾಗಿ ಶಿಷ್ಯ ತಾನಾಗಿ ತನ್ನ ಆಹಾರವನ್ನು ಕೇಳಲಿಲ್ಲ. ಏನು ಮಾಡಲಿ ಅಂತ ಯೋಚನೆ ಮಾಡುವಾಗ ಸಂತೋಷವಾಗಿದ್ದಾನೆ ಶಿಷ್ಯ, ಗುರುಗಳೇನು ಕೇಳಿಲ್ಲ. 2 ದಿನ 3 ದಿನ ಕಳೀತು. ಶಿಷ್ಯನಿಗೆ ಏನು ಆಹಾರ ಅಂತ ಗುರುಗಳು ಕೇಳ್ತಾ ಇಲ್ಲ. ಹಾಗಂತ ಶಿಷ್ಯನೂ ಕೂಡ ಗುರುಗಳನ್ನು ಕೇಳ್ತಾ ಇಲ್ಲ. ಆಮೇಲೆ ಇವನ ಮುಖದಲ್ಲಿರುವಂತಹ ಮಂದಹಾಸ, ಪ್ರಸನ್ನತೆ ಅದು ಯಾವುದೂ ಮಾಸ್ತಾ ಇಲ್ಲ. ಹಾಗಾಗಿ ಗುರುಗಳು ಆಶ್ಚರ್ಯದಿಂದ ಕೇಳಿದರು, ಅಯ್ಯ ಉಪಮನ್ಯು, ನಿನ್ನ ಆಹಾರಕ್ಕೆ ನೀ ಏನು ಮಾಡ್ತಾ ಇದ್ದಿ, ನೀ ಹೇಗೆ ಸಂತೋಷವಾಗಿದ್ದಿ? ಹಸುವಿನ ಹಾಲನ್ನು ಕುಡಿತಾ ಇದ್ದೇನೆ, ಸ್ವಲ್ಪ ಸ್ವಲ್ಪ ತನಗೇನು ಬೇಕೋ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ತಪ್ಪು ಅಂತ ಹೇಳಿದರು. ನೀನು ಹಾಗೆ ಮಾಡಬಾರದು. ಹಸುವಿನ ಹಾಲು ಸಿದ್ಧವಾಗಿರೋದು ಆ ಹಸುವಿನ ಕರುವಿಗಾಗಿ. ನಾವು ಯಾರೂ ಬಳಸ್ತಾ ಇಲ್ಲ. ಗುರುಕುಲದಲ್ಲಿ ಸ್ವಚ್ಛಂದವಾಗಿ ಹಸು ವಿಹಾರ ಮಾಡುತ್ತೆ, ನಾವು ಯಾವುದೂ ಬಳಸ್ತಾ ಇಲ್ಲ, ನೀನು ಅದನ್ನು ಬಳಸಬಾರದು. ಆಯಿತು, ಅದನ್ನು ಬಿಟ್ಟಾಯಿತು. 2 ದಿನ ಕಳೆದರೆ ಮತ್ತೆ ಅದೇ ಹಸನ್ಮುಖಿ, ಅತ್ಯಂತ ಪ್ರಸನ್ನನಾಗಿದ್ದಾನೆ ಉಪಮನ್ಯು. ಮತ್ತೆ ಗುರುಗಳು ಕೇಳಿದರು, ಈಗೇನು ಮಾಡ್ತಾ ಇದ್ದಿ? ಹಸುವಿನ ಹಾಲು ಬೇಡ ಅಂತ ಹೇಳಿದ್ರಿ, ಹಾಲು ಕುಡಿತಾ ಇಲ್ಲ. ಕರು ಹಾಲು ಕುಡಿಯುವಾಗ ಅದರ ಬಾಯಿಂದ ಒಂದು ಸ್ವಲ್ಪ ನೊರೆ ಈಚೆ ಬರ್ತಾ ಇದೆ, ಅದನ್ನು ಸ್ವೀಕಾರ ಮಾಡಿದೆ. ನಮಗೆ ಮಲಿನ ಅಂತ ಅನಿಸ್ತಿತ್ತು. ಈ ಕಾಲದಲ್ಲಿ ನಾವು ಇದು ಅಸಹ್ಯ ಅಂತೆಲ್ಲ ಹೇಳ್ತಿದ್ವೋ ಏನೋ. ಆದರೆ ಹಸಿವು ಅಲ್ಲಿ ಕರ್ಕೊಂಡು ಹೋಗಿದೆ ಅಂತ ಒಂದು ತೃಪ್ತಿಯನ್ನು ಪಡೋಣ. ಆ ಹಸುವಿನ ಕರುವಿನ ಜೊತೆಗೆ ತಾನೂ ಕರುವಾಗಿದ್ದಾನೆ ಉಪಮನ್ಯು ಅಂತ ಭಾವಿಸೋಣ. ಈಗ ನಮಗೆ ತಿಳಿಯಾಗತ್ತೆ. ಇದನ್ನೂ ಗುರುಗಳು ಆಕ್ಷೇಪ ಮಾಡಿದರು. ಅದು ಹಸುವಿನ ಕರು ಸ್ವೀಕಾರ ಮಾಡಿದ್ದು, ಅದರ ಬಾಯಿಂದ ನೊರೆ ಆಚೆ ಬಿದ್ದರೆ ನೀನು ಅದನ್ನು ಸ್ವೀಕಾರ ಮಾಡಬಾರ್ದು. ಈಗ ಒಂದಿಷ್ಟು ಸಂದಿಗ್ಧತೆ ಉಂಟಾಯಿತು ಉಪಮನ್ಯುವಿಗೆ. ಆಮೇಲೆ ಏನು ಮಾಡ್ತಾನೆ ಅಂತ ಕೇಳಿದರೆ, ಒಂದಿಷ್ಟು ಚಿಗುರೆಲೆಗಳನ್ನು ತಿಂತಾ ತನ್ನ ಜೀವನವನ್ನು ಸಾಗಿಸ್ತಾನೆ, ತನ್ನ ಬದುಕನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಹಸುವನ್ನು ಕಾಯುವಂತಹ ಕೆಲಸವನ್ನು ಬಿಡೋದಿಲ್ಲ. ಹಾಗೆ ಒಂದಿನ ಆಕಸ್ಮಿಕವಾಗಿ ವಿಷಪೂರಿತವಾದಂತಹ ರಸವುಳ್ಳ ಎಲೆಯನ್ನು ತಿಂದುಬಿಡ್ತಾನೆ. ಕಣ್ಣು ಮಂದವಾಗಿಬಿಡ್ತದೆ, ಮುಂದೇನು ಅಂತ ಕಾಣಿಸೋದಿಲ್ಲ. ತಿರುಗಿ ಬರೋ ಹೊತ್ತಿಗೆ ಒಂದು ನೀರಿಲ್ಲದ ಬಾವಿಯಲ್ಲಿ ಬೀಳ್ತಾನೆ. ಕಾಡು, ಹತ್ತಿರ ಯಾರೂ ಇಲ್ಲ. ಗೋವುಗಳನ್ನು ಬಿಟ್ಟರೆ ತನ್ನ ಜೊತೆಗೆ ಸಹಚಾರ ಮಾಡುವಂತಹ ಯಾವ ಜೀವಿಗಳೂ ಇಲ್ಲ. ಹಾಗಾಗಿ ಎಷ್ಟು ಕೂಗಿದ್ರೂ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರೋದರಿಂದ ಆರ್ತನಾದವನ್ನು ಮಾಡಿ ಆತ ಶಾಂತನಾಗುತ್ತಾನೆ, ಆಯಾಸಗೊಳ್ತಾನೆ. ರಾತ್ರಿ ಆಯಿತು, ಹಸುವೆಲ್ಲ ಬಂದರೂ ಉಪಮನ್ಯು ಬಂದಿಲ್ಲ ಅಂತ ಗುರುಗಳು ಕೆಲವರು ಶಿಷ್ಯರ ಜೊತೆಯಲ್ಲಿ ಸಾಗಿ ಬಂದರು. ಜೋರಾಗಿ ಉಪಮನ್ಯು 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 ಅಂತ ಕೂಗ್ತಾ ಬಂದರೆ ಈ ಬಾವಿಯ ಸಮೀಪಕ್ಕೆ ಬರುವಾಗ ಎಲ್ಲೋ ಕ್ಷೀಣವಾದ ಸ್ವರ ಕೇಳ್ತಾ ಇದೆ, ಗುರುಗಳೇ ನಾನಿಲ್ಲಿದ್ದೇನೆ ಅಂತ. ಆ ಬಾವಿಯ ಸಮೀಪಕ್ಕೆ ಬಂದು ಕೆಳಗೆ ನೋಡ್ತಾರೆ. ಶಿಷ್ಯ ಕೆಳಗೆ ಬಿದ್ದಿದ್ದಾನೆ. ಬಹಳ ಕಷ್ಟಪಟ್ಟವನನ್ನು ಮೇಲಕ್ಕೆ ತಂದರು. ಯಾಕೆ ಹೀಗಾಯಿತು ಅಂತ ಕೇಳಿದರೆ, ತನಗೇನಾಯಿತು, ತಾನು ಏನು ಎಲೆಗಳನ್ನು ತಿಂದೆ ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾನೆ ಅಂತ. ಗುರುಗಳಿಗೆ ಗೊತ್ತಾಯಿತು.
ಇವನು ವಿಷಪೂರಿತವಾದಂತಹ ಅಂಶವುಳ್ಳಂತಹ ಎಲೆಗಳನ್ನು ತಿಂದಿದ್ದಾನೆ, ಹಾಗಾಗಿ ದೃಷ್ಟಿ ಮಂದವಾಗಿಬಿಟ್ಟಿದೆ. ಈ ಆಧ್ಯಾತ್ಮ ಗುರು ಲೋಕ ಅದು ಪ್ರಪಂಚವೇ ಬೇರೆ, ನಮಗೆ ಈ ಕಾಲದಲ್ಲಿ ಅರ್ಥವೇ ಆಗೋದಿಲ್ಲ. ಶಿಷ್ಯನ ತಲೆಯ ಮೇಲೆ ಕೈ ಇಟ್ಟರೆ ಸಾಕು, ಅವನಿಗೆ ಎಲ್ಲ ವಿದ್ಯೆಯ ದರ್ಶನವಾಗ್ತದೆ. ಇದನ್ನು ನಾವು ಕಥೆಯಲ್ಲಿ ಕೇಳ್ತೇವೆ, ನಮಗೆ ಅನುಭವಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ರೀತಿಯ ಶಿಕ್ಷಣವನ್ನೇ ನಾವು ಬಿಟ್ಟುಬಿಟ್ಟಿದ್ದೇವೆ. ಇಷ್ಟು ಹೇಳುವಂತಹ ಉದ್ದೇಶ ಏನು ಅಂತ ಕೇಳಿದ್ರೆ, ಶಿಕ್ಷಣಕ್ಕಾಗಿ ತನಗೆ ಬೇಕಾದಂತಹ ವಿದ್ಯೆಯ ಉಪಲಬ್ಧಿಗಾಗಿ ತಾನು ಏನನ್ನು ತ್ಯಾಗ ಮಾಡ್ತೇನೆ ಎನ್ನುವ ಸ್ಪಷ್ಟತೆ ಇಲ್ಲದೆ ಇದ್ದರೆ ಶುದ್ಧವಾದಂತಹ ವಿದ್ಯೆ ಲಭ್ಯವಾಗೋದಿಲ್ಲ. ಅದನ್ನು ಹೇಳಬೇಕಾಗಿತ್ತು. ಹಾಗಾಗಿ ಕೊನೆಯಲ್ಲಿ ಹಾಗೆ ಮೇಲೆತ್ತಿದಂತಹ ಉಪವನ್ಯ ತಲೆ ಮೇಲೆ ಕೈ ಇಟ್ಟು ಹರಿಸ್ತಾರೆ, ವಿದ್ಯೆಗೋಸ್ಕರ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ನೀನು ಸಿದ್ಧನಿದ್ದೀಯಲ್ಲ, ಹಾಗಾಗಿ ನನ್ನ ಆಂತರ್ಯದಲ್ಲಿರುವಂತಹ ಎಲ್ಲ ವಿದ್ಯೆಗಳನ್ನು ನಿನಗೆ ಧಾರೆ ಎರೆದಿದ್ದೇನೆ ಅಂತ ಗುರುಗಳ ತಲೆ ಮೇಲೆ ಕೈ ಇಟ್ಟರು. ಅವನಿಗೆ ತಕ್ಷಣಕ್ಕೆ ಒಂದು ದಿವ್ಯವಾದಂತಹ ಪ್ರಕಾಶ ತನ್ನ ಒಳಗೆ ಸೇರಿತು ಎನ್ನುವಂತಹ ಅನುಭೂತಿ ಉಂಟಾಯಿತು. ಅಂದರೆ ಗುರು ಶುಶ್ರೂಷಯ ವಿದ್ಯಾ, ನಮ್ಮ ಸಂಸ್ಕೃತಿ ನಮ್ಮ ನೆಲ ನಮಗೆ ಹೇಳಿದ್ದೇನು ಅಂತ ಕೇಳಿದರೆ, ಶುಶ್ರೂಷ ಅಂತ ಹೇಳಿದರೆ ಎರಡು ಅರ್ಥವನ್ನು ಕೊಡುತ್ತೆ. ಒಂದು ಆರೈಕೆ ಮಾಡೋದು, ಇನ್ನೊಂದು ಶ್ರೋತುಂ ಇಚ್ಛಾ ಶುಶ್ರೂಷ, ಕೇಳಲಿಕ್ಕೆ ಕುತೂಹಲಿಯಾಗಿರೋದು. ಮತ್ತೆ ಕೇಳಬೇಕು ಮತ್ತೆ ಕೇಳಬೇಕು ಮತ್ತೆ ಕೇಳಬೇಕು. ನಾವೆಲ್ಲ ಹೇಳಲಿಕ್ಕೆ ಕುತೂಹಲಿಯಾಗಿದ್ದೇವೆ, ಹೇಳಲಿಕ್ಕೆ ಉತ್ಸಾಹಿತರಾಗಿದ್ದೇವೆ. ಆದರೆ ವಾಸ್ತವಿಕವಾಗಿ ಶಿಕ್ಷಣದ ಲಕ್ಷಣ ಏನು ಅಂತ ಕೇಳಿದರೆ ಶ್ರೋತುಂ ಇಚ್ಛಾ, ಚೆನ್ನಾಗಿ ಕೇಳಿಸ್ಕೊಳ್ಳೋದು. ಹೇಗೆ ಕೇಳಿಸ್ಕೊಳ್ಳೋದು ಅಂತ ಕೇಳಿದರೆ ಶಬ್ದವನ್ನು ಕೇಳಿಸ್ಕೊಳ್ಳೋದು, ಆ ಶಬ್ದಕ್ಕೆ ಏನು ಅರ್ಥ ಅಂತ ತನ್ನ ಮನಸ್ಸಿನಲ್ಲಿ ಮನನ ಮಾಡ್ತಾ ಸಾಗೋದು. ಈಗ ಆ ವಿದ್ಯೆಯ ಅತ್ಯಂತ ಸಮಗ್ರವಾದಂತಹ ವ್ಯಾಖ್ಯಾನ ನಮ್ಮ ಹೃದ್ಗತವಾಗುತ್ತೆ. ಹೃದಯದಲ್ಲಿ ಸ್ಥಿತವಾದಂತಹ ವಿದ್ಯೆ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡ್ತದೆ. ಅದನ್ನು ನೆಲೆಗೊಳಿಸಬೇಕಾದದ್ದು ನಮಗೆ ಆದ್ಯ ಕರ್ತವ್ಯ. ಹಾಗಾಗಿ ಭಾರತೀಯ ವಿದ್ಯೆಯ ಲಕ್ಷಣ ಏನು ಅಂತ ಕೇಳಿದರೆ ಯಾ ವಿದ್ಯಾ ಸಾ ವಿಮುಕ್ತಯೇ. ಯಾವುದು ವಿದ್ಯೆ ಅಂತ ಕೇಳಿದರೆ ಯಾವುದು ನಮ್ಮನ್ನು ಮುಕ್ತವಾಗಿಸ್ತದೋ ಅದು ವಿದ್ಯೆ ಅಂತ ಹೇಳ್ತೇವೆ. ಮುಕ್ತ ಅಂತ ಹೇಳಿದರೆ ಜೀವನ್ಮುಕ್ತ ಅಂತ ಒಂದು ಪಥ ಇದೆ. ಮರಣದ ಅಪೇಕ್ಷೆ ಇಲ್ಲ. ಮೃತ್ಯುವಿನ ನಂತರದಲ್ಲಿ ನಮ್ಮ ಶರೀರವನ್ನು ತ್ಯಾಗ ಮಾಡಿದ ಮೇಲೆ ನಾವು ಮುಕ್ತಿ ಪಡ್ಕೊಳ್ತೇವೆ ಅಂತ ನಾವು ಒಂದು ಆಧ್ಯಾತ್ಮ ಮೀಮಾಂಸೆಯನ್ನು ಇಟ್ಕೊಂಡ್ಬಿಟ್ಟಿದ್ದೇವೆ. ಹಾಗೊಂದು ಕಲ್ಪನೆ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದೊಂದೇ ಅಲ್ಲ, ಮುಕ್ತಿ ಅಂತ ಹೇಳಿದರೆ ಚಿಂತೆಯಿಂದ ಮುಕ್ತಿ, ಅನೇಕ ವಿಧವಾದಂತಹ ಜಂಜಡದಿಂದ ಮುಕ್ತಿ, ಸಂಸಾರದಲ್ಲಿ ತುಮುಲಗಳಿಲ್ಲದೆ, ನದಿಯಲ್ಲಿ ಅಲೆ ಇರದೆ, ಸಮುದ್ರದಲ್ಲಿ ಅಬ್ಬರ ಏರಿಳಿತಗಳು ಬರದೆ, ಕಾಡಿನಲ್ಲಿ ವಿಶಿಷ್ಟವಾದಂತಹ ಗಹ್ವರತೆ ಏಕತಾನತೆ ಇಲ್ಲದೆ, ನದಿಯಲ್ಲಿ ವೇಗಶಾಲಿತ್ವ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಸಹಜ ಸ್ವಾಭಾವಿಕ ಅಂತ ಆದಮೇಲೆ ಜೀವನದಲ್ಲಿ ಕಷ್ಟ ಸುಖಗಳಿರಬೇಕು. ಕತ್ತಲು ಸತ್ಯ ಅಂತಾದರೆ ಅದರ ಮುನ್ನೆಲೆಯಲ್ಲಿ ಬೆಳಕಿದೆ ಅನ್ನೋದು ಸತ್ಯ. ಸುಖ ಸತ್ಯ ಅಂತಾದರೆ ಅದರ ಹಿನ್ನೆಲೆಯದ್ದು ದುಃಖ ಇದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕು. ಸುಖ ದುಃಖ ಸಮೀಕರಣವಾದರೆ ಮಾತ್ರ ಅದು ಶ್ರೇಷ್ಠವಾದ ಸಂಸಾರ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದುಃಖ ಬಂದಾಗ ವಿಚಲಿತರಾಗದೇ ಇರೋದಕ್ಕೆ ಒಂದು ಮುಕ್ತಿ ಬೇಕು. ದುಃಖ ಇದು ನನಗೆ ಸ್ವಾಭಾವಿಕ, ಈ ಕಷ್ಟಗಳು ಸಂದಿಗ್ಧತೆಗಳು ನಮಗೆ ಸಹಜ ಸ್ವಾಭಾವಿಕ ಎನ್ನುವಂತಹ ಆಂತರಿಕ ಮನಸ್ಥಿತಿಯನ್ನು, ಗಟ್ಟಿತನವನ್ನು ನಮ್ಮ ಎದೆಯಲ್ಲಿ ನಮ್ಮ ಹೃದಯದಲ್ಲಿ ನೆಲೆಗೊಳಿಸುವಂತಹ ವಿಧಾನಕ್ಕೆ ವಿದ್ಯಾ ಅಂತ ಹೆಸರು. ಯಾ ವಿದ್ಯಾ ಸಾ ವಿಮುಕ್ತಯೇ. ಮುಕ್ತಿ ಎಲ್ಲಿಂದ ಬೇಕು ಅಂತ ಕೇಳಿದರೆ ಒಂದಿಷ್ಟು ಕ್ಷಣ ಒಂದಿಷ್ಟು ಕಾಲ ನಾ ಯೋಚನೆ ಮಾಡ್ತೇನೆ, ನನಗೆ ಹೀಗಾಯ್ತಲ್ಲ ನನಗೆ ಹೀಗಾಯ್ತಲ್ಲ, ಇದನ್ನು ದಾಟಿ ಮುಂದೆ ಬರುವಂತಹ ಶಕ್ತಿಯೂ ನನ್ನಲ್ಲಿ ಇದೆ, ಪರಮಾತ್ಮ ನಮ್ಮಲ್ಲಿ ನಿಕ್ಷೇಪ ಮಾಡಿದ್ದಾನೆ. ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ ಅಂತಾದರೆ ನಾವು ಎಜುಕೇಟೆಡ್ ಫೂಲ್ ಆಗ್ತೇವೆ. ಈ ಕಾಲದಲ್ಲಿ ಎಷ್ಟೋ ಜನರನ್ನು ನೋಡ್ತೇವೆ, ಚೆನ್ನಾಗಿ ಶಿಕ್ಷಣ ಪಡೆದಿರ್ತಾರೆ, ಯಾವುದೋ ಎಕ್ಸಾಮಲ್ಲಿ ಫೇಲ್ ಆಗ್ತೇನೆ ಅನ್ನೋ ಭೀತಿಯಿಂದ ಆ ರಿಸಲ್ಟ್ ಬರೋಕ್ಕಿಂತ ಮೊದಲೇ ಸೂಯಿಸೈಡ್ ಮಾಡ್ಕೊಳ್ತಾರೆ. ಇದನ್ನು ತಪ್ಪಿಸೋದು ಈ ಮಾತುಗಳ ಉದ್ದೇಶ. ನೋಡಿ, ಅಂತಃಶಕ್ತಿ ಜಾಗೃತವಾಗಿದ್ದರೆ ಯಾವ ಕೆಲಸವೂ ನ್ಯೂನ ಅಂತಲ್ಲ, ಯಾವ ಕೆಲಸವೂ ಹೀನ ಅಂತಲ್ಲ. ಯಾವುದನ್ನೇ ಮಾಡಿದರೂ ಆ ಕೆಲಸದಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ವಿಧಾನವನ್ನು ನಾವು ಹೊರಗೆ ಕೊಡಬಹುದು. ಹೊರಗಿನ ಪ್ರಪಂಚ ನಮ್ಮನ್ನು ಗುರುತಿಸ್ತದೆ. ಕಟ್ಟಿಂಗ್ ಮಾಡುವವನು, ಹೇರ್ ಕಟ್ಟಿಂಗ್ ಮಾಡುವವನು ಕೂಡ ವಿಮಾನದಲ್ಲಿ ಓಡಾಡ್ತಾನೆ ಕಟ್ಟಿಂಗಿಗೋಸ್ಕರ. ಫುಟ್ಬಾಲ್ ಮ್ಯಾಚ್ ನಡೀತಾ ಇರುವಾಗ ನೋಡ್ತೇವೆ ನಾವು, ತಲೆ ಮೇಲೆ ಫುಟ್ಬಾಲ್ ಆಕಾರವನ್ನು ಬೇರೆ ಬೇರೆ ತಮ್ಮ ಜನಪ್ರಿಯ ಆಟಗಾರರ ಆಕೃತಿಯನ್ನು ತಲೆ ಮೇಲೆ ಕೆತ್ತಿಸ್ಕೊಳ್ಳಿಕ್ಕೆ ಅಂತ ಎಷ್ಟೋ ಜನರಿಗೆ ಡಿಮಾಂಡ್ ಮಾಡಿ ಕರೆಸ್ಕೊಳ್ತಾರೆ. ಆ ವೃತ್ತಿ ತಪ್ಪೇನು? ಖಂಡಿತ ತಪ್ಪಲ್ಲ. ನಾನು ಮಾಡುವಂತಹ ಉದ್ಯೋಗ ನನಗೆ ಇದು ಪರಮಾತ್ಮನ ಸೇವೆ ಎನ್ನುವಂತಹ ಭಾವನೆಯನ್ನು ಅರಳಿಸುವಂಥದ್ದು ಭಾರತೀಯ ಸಂಸ್ಕೃತಿ. ಹಾಗಾಗಿ ಆ ಉಜ್ಜೀವನ ಎಲ್ಲಿದೆ ಅಂತ ಕೇಳಿದರೆ, ಶಾಲೆಗೆ ಹೋಗಿ ಒಂದಿಷ್ಟು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿ ನಾವೆಲ್ಲ ಹೀಗೆ ತಡಿ ಹೊಡೆದು ದಪ್ಪ ದಪ್ಪ ಸರ್ಟಿಫಿಕೇಟ್ ಬಾಕ್ಸ್ ಅಂತ ಮಾಡಿಡ್ತೇವೆ. ಇದು ಮಾತ್ರ ಶಿಕ್ಷಣ ಅಲ್ಲ, ಅದರಿಂದ ಹೊರತಾದಂತಹ ಅನೇಕ ವಿಶಿಷ್ಟವಾದಂತಹ ಶಿಕ್ಷಣಗಳಿದೆ. ಮರ ಹತ್ತಲಿಕ್ಕೆ ಬರ್ತದೆ, ಯಾವ ರೀತಿಯ ಅಂಕು ಡೊಂಕಾಗಿರುವಂತಹ ಮರವನ್ನು ಲೀಲಾಜಾಲವಾಗಿ ಏರ್ತಾನೆ, ಅದರಲ್ಲಿರುವಂತಹ ಹಣ್ಣುಗಳನ್ನು ಏನೂ ಗಾಯ ಆಗದೆ ಇದ್ದ ಕೆಳಗೆ ಕಳಿಸ್ತಾನೆ. ಇದು ವಿದ್ಯೆ ಅಲ್ವೇನು? ಸರ್ಟಿಫಿಕೇಟ್ ಯಾವ ಯೂನಿವರ್ಸಿಟಿನೂ ಕೊಡೋದಿಲ್ಲ. ಪ್ರತಿಯೊಂದರಲ್ಲೂ ವಿಶಿಷ್ಟವಾದಂತಹ ಕೌಶಲ ಇದೆ.
ಒಬ್ಬಾತ ತನ್ನ ಕೈಯಿಂದ ಉಳಿಮೆ ಮಾಡಿದರೆ ಸಾಕು, 4 ಬೀಜ ಬಿತ್ತಿದರೆ ಸಾಕು, ಚೆನ್ನಾಗಿ ಬರ್ತದೆ. ಅವನಿಗೆ ಯಾವ ಶಿಕ್ಷಣವೂ ಇರೋದಿಲ್ಲ, ಯಾವ ಸರ್ಟಿಫಿಕೇಟ್ ಕೂಡ ಇರೋದಿಲ್ಲ, ಅವನನ್ನು ಅನ್ಎಜುಕೇಟೆಡ್ ಅಂತ ನಾವು ಹೇಳ್ತೇವೆ. ಆದರೆ ಅವನು ಮಾಡುವಂತಹ ಕೃಷಿ ಅದು ವಿದ್ಯೆ ಅಲ್ವೇನು? ಇದನ್ನು ಚಿಂತನಾತ್ಮಕವಾಗಿ ಅಳವಡಿಸಿಕೊಂಡ್ರೆ ಪ್ರತಿಯೊಂದರಲ್ಲಿಯೂ ವಿದ್ಯೆ ಇದೆ, ಪ್ರತಿಯೊಂದು ಜೀವಿಯಲ್ಲಿಯೂ ವಿದ್ಯೆಯ ಅಂಶ ಇದೆ. ಅದು ಭಗವತ್ ಪ್ರೇರಿತವಾಗಿ ಭಗವಂತನು ನಿಕ್ಷೇಪ ಮಾಡಿದಂತಹ ಅಂಶ. ಆ ಭಗವಂತನಿಗೆ ಶರಣಾಗತಿಯನ್ನು ಹೊಂದುತ್ತಾ ಅವನಿಗೆ ಥ್ಯಾಂಕ್ಫುಲ್ ಆಗಿರಬೇಕು, ಅವನಿಗೆ ಧನ್ಯವಾದವನ್ನು ಹೇಳುವಂತಹ ಜೀವನವನ್ನು ನಾವು ಅಂಗೀಕಾರ ಮಾಡಿದರೆ ಯಾ ವಿದ್ಯಾಸ ವಿಮುಕ್ತಯೇ ಅನ್ನೋದು ಸಾರ್ಥಕವಾಗತ್ತೆ. ಹಾಗಾಗಿ ಎಲ್ಲರೂ ಈ ಶುಭ ಸಂದೇಶವನ್ನು ಆಚರಿಸೋಣ, ನಮ್ಮ ಅಂತಃಸತ್ವವನ್ನು ಜಾಗೃತಿಗೊಳಿಸಿಕೊಳ್ಳೋಣ, ನಮ್ಮ ಆತ್ಮೋನ್ನತಿಯನ್ನು, ನಮ್ಮ ಆತ್ಮವಿಶ್ವಾಸವನ್ನು ಮುನ್ನೆಲೆಗೆ ತಂದುಕೊಂಡ್ರೆ ಯಾವ ಸರ್ಟಿಫಿಕೇಟ್ ಇಲ್ಲದೇ ಇದ್ದರೂ ಕೂಡ ನಾವು ಇಡೀ ಪ್ರಪಂಚವನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಆಡಿಸಬಹುದು ಅನ್ನೋದು ಭಾರತೀಯ ಸಿದ್ಧಾಂತ. ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು.